ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ನಾವು ಕವಲೇದುರ್ಗ ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿದ್ದು ಅಂಬುತೀರ್ಥಕ್ಕೆ. ಈ ಅಂಬುತೀರ್ಥದ ಬಗ್ಗೆ ನಾನೊಂದು ಕಿರುಪರಿಚಯ ಮಾಡಿ ಕೊಡ್ತೀನಿ ಬನ್ನಿ. ಸೀತಾದೇವಿಗೆ ಬಾಯಾರಿಕೆ ಆದಾಗ ಶ್ರೀರಾಮ ತನ್ನ ಬಾಣವನ್ನು ಬಿಟ್ಟು ಭೂಗರ್ಭದಿಂದ ಪುಣ್ಯ ತೀರ್ಥವನ್ನು ಉಕ್ಕಿಸಿದ. ಹೀಗೆ ಶ್ರೀರಾಮನ ಬಾಣದಿಂದ ಉಗಮವಾದ ನದಿ ಶರಾವತಿ ಎಂಬ ಪ್ರತೀತಿ ಇದೆ. ರಾಮ ಬಾಣ ಬಿಟ್ಟು ಶರಾವತಿಯ ಉಗಮ ಸ್ಥಾನವೇ ಅಂಬುತೀರ್ಥ. ಹೀಗೆ ಅಂಬುವಿನಿಂದ ತೀರ್ಥ ಉದ್ಭವವಾಗುವುದರಿಂದ ಅಂಬುತೀರ್ಥ ಎಂಬ ಹೆಸರಾಯಿತು. ಈ ದೇವಾಲಯದ ಎದುರಿನ ಬೆಟ್ಟದಲ್ಲಿ ಶ್ರೀರಾಮನು ವನವಾಸ ಕಾಲದಲ್ಲಿ ಇಲ್ಲಿಗೆ ಬಂದ ಕುರುಹಿಗಾಗಿ ಶ್ರೀರಾಮನ ಪಾದ ಮತ್ತು ಜಿಂಕೆಯ ಪಾದ ಗುರುತುಗಳು ಬಂಡೆಯ ಮೇಲೆ ಮೂಡಿವೆ. ಇಲ್ಲಿರುವ ಶಿವ ದೇವಾಲಯದ ಪಾದದ ಬಳಿಯಿಂದ ಉಕ್ಕಿ ಮೇಲೆ ಬರುವ ಅಂಬುತೀರ್ಥ ಮುಂದೆ ಸಾಗುತ್ತಾ ಶರಾವತಿ ನದಿಯಾಗಿ ಹರಿಯುತ್ತದೆ. ಅಲ್ಲಲ್ಲಿ ಹಲವು ಉಪನದಿಗಳಿಂದ ಕೂಡಿಕೊಂಡು 128 ಕಿಲೋಮೀಟರ್ ಹರಿದು ಅರಬ್ಬಿ ಸಮುದ್ರ ಸೇರುತ್ತದೆ. ಇದೇ ಶರಾವತಿ ನದಿಯಿಂದ ವಿಶ್ವವಿಖ್ಯಾತ ಜೋಗ ಜಲಪಾತವು ಸೃಷ್ಟಿಯಾಗಿ ರಾಜ್ಯಕ್ಕೆ ಬೆಳಕು ನೀಡುವ ನದಿ ಎಂದು ಪ್ರಸಿದ್ಧವಾಗಿದೆ. ಈ ಕ್ಷೇತ್ರವು ತೀರ್ಥಹಳ್ಳಿಯಿಂದ ಸುಮಾರು 18 ಕಿಲೋಮೀಟರ್ ದೂರದಲ್ಲಿದೆ. ನಾವು ಅಂಬುತೀರ್ಥದಲ್ಲಿ ಶಿವನ ದರ್ಶನ ಪಡೆದು ಮುಂದಿನ ಪಯಣ ಶುರು ಮಾಡಿದೆವು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್.